ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ಸ್ಟಾಕ್ ಮಾರ್ಕೆಟ್ನಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲಿ ಸಾಕಷ್ಟು ಇನ್ವೆಸ್ಟ್ಮೆಂಟನ್ನು ಮಾಡ್ತೀವಿ, ಪೋರ್ಟ್ಫೋಲಿಯೋನ ನೋಡ್ತಾ ಇರ್ತೀವಿ, ಸೊ ಇತ್ಯಾದಿ ಸಾಮಾನ್ಯ. ಸೊ ಇದ್ರೆ ಇಂಥ ಒಂದು ಸಂದರ್ಭದಲ್ಲಿ ಮತ್ತೊಂದು ಪ್ರಶ್ನೆ ಉಂಟಾಗುತ್ತೆ. ಹಾಗಾದರೆ ಇದಕ್ಕೆ ಹೊರತಾಗಿ ಬೇರೆ ಏನಾದರೂ ಆಯ್ಕೆ ಇದೆಯಾ? ಬಾಂಡ್ಗಳ ಬಗ್ಗೆ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಮಂದಿ ನಾನಾ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಕೂಡ ತುಂಬ ಎಷ್ಟು ರಿಸ್ಕ್ ಇದೆ, ಎಷ್ಟು ಸೇಫ್ಟಿ ಇದೆ, ಇಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ, ಇಲ್ಲಿ ಆದರೂ ಮತ್ತೆ ಬೇರೆ ಆಯ್ಕೆಗಳಿದೆಯಾ ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಈ ವಿಶೇಷ ಎಪಿಸೋಡ್ನಲ್ಲಿ ಬಾಂಡ್ಗಳ ಬಗ್ಗೆ ಮತ್ತು ಇದರ ಹೂಡಿಕೆ ಬಗ್ಗೆ ಮಾಹಿತಿಯನ್ನು ಮತ್ತು ಒಳನೋಟವನ್ನು ನೀಡಲಿಕ್ಕೋಸ್ಕರ ನಾಲೆಜ್ಬಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ವಿನೋದ್ ತಂತ್ರಿ. ನಮಸ್ಕಾರ. ಅಂದ ಹಾಗೆ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಬಿಟ್ಟು ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋದರಿದ್ರೆ ಏನೆಲ್ಲ ಇದೆ, ಮತ್ತು ಬಾಂಡ್ಗಳ ಬಗ್ಗೆ ಸಾಕಷ್ಟು ನಾವು ಈಗಾಗಲೇ ಹೇಳಿದ ಹಾಗೆ ತುಂಬ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ನಮಗೂ ಸಾಕಷ್ಟು ಮಂದಿ ಕ್ವಶನ್ ಕೇಳಿದ್ದಾರೆ, ಇದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದಪ್ಪ ಅಂತ. ಏನು ಹೇಳ್ತೀರಾ ಅಂತ? ಸೊ ಇವತ್ತಿನ ದಿನದಲ್ಲಿ ಡೆಫಿನೆಟ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಇರಬೇಕು. ಹಾಂ. ಬಟ್ ಪ್ಯಾರಲಲ್ ಆಗಿ ನಾವು ಒಂದು ಇನ್ಕಮ್ ಜನರೇಟಿಂಗ್ ಸೋರ್ಸ್ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ಸ್ ಇದೆಯಾದರೆ, ಹಾಂ, ಆ್ಯಂಡ್ ನಿಮಗೆ ಇವತ್ತಿನ ನಿಮ್ಮ ಲೈಫ್ ಸೈಕಲ್ ಸ್ಟೇಜ್ ಏನಿದೆ, ಓಕೆ, ಅದರ ಮೇಲೆ ನಿಮ್ಗೊಂದು ಇನ್ಕಮ್ ಜನರೇಟಿಂಗ್ ಸೋರ್ಸ್ ಬೇಕು ಅಂತ ಇದೆಯಾ? ಬೇಕು. ಸೊ ಬಾಂಡ್ ಇಸ್ ಒನ್ ಗುಡ್ ಆಪ್ಷನ್. ಹಾಂ. ಓಕೆ, ಈಗ ಬಾಂಡ್ಸ್ಗಳಲ್ಲಿ ಗೌರ್ಮೆಂಟ್ ಬಾಂಡ್ಸ್ ಒಂದಿದೆ ಮತ್ತು ಪ್ರೈವೇಟ್ ಬಾಂಡ್ಸ್. ಇದನ್ನು ಬೇಸಿಕ್ ಆಗಿ ನಾನು ಡಿವೈಡ್ ಮಾಡೋದಾದರೆ, ಕರೆಕ್ಟ್. ಸೊ ಗೌರ್ಮೆಂಟ್ ಬಾಂಡ್ಸ್ ನಿಮ್ಗೆ ಗೊತ್ತಿದೆ, ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಸೊ ಈಗ ಪ್ರೈವೇಟ್ ಬಾಂಡ್ಸ್ಗೆ ನಾನು ಬರೋದಾದರೆ, ಪ್ರೈವೇಟ್ ಬಾಂಡ್ಸ್ಗಳಲ್ಲಿ NBFC ಬಾಂಡ್ಸ್ಗಳಿದ್ದಾವೆ ಅಥವಾ ಎನಿ ಆಫ್ ದಿಸ್ ಕಾರ್ಪೊರೇಟ್ ಬಾಂಡ್ಸ್ ಇದಿದೆ, ಅವೈಲೇಬಲ್ ಇದೆ. ಸೊ ಈ ಬಾಂಡ್ಸ್ಗಳು ನಿಮಗೆ ನಾರ್ಮಲಾಗಿ ಎನಿ ಬ್ರೋಕರ್ ಇವ್ರ ಹತ್ರ ಸಿಗುತ್ತೆ. ಇದರಲ್ಲಿ ಮೇಜರಾಗಿ ನಾವು ನೋಡಬೇಕಾಗಿರೋದು ನಿಮಗೆ ಇಂಟ್ರೆಸ್ಟ್ ಅಥವಾ ಕೂಪನ್ ರೇಟ್ ಮಾತ್ರ ಅಲ್ಲ. ಸೊ ಈ ಕೂಪನ್ ರೇಟ್ ಅಲ್ಲದೆ ಯೀಲ್ಡ್ ಅಂತ ನಾವು ಎರಡು ಹೇಳ್ತೀವಿ. ಸೊ ಬಾಂಡ್ ಮಾರ್ಕೆಟ್ ಸ್ವಲ್ಪ ಸ್ಟಡಿ ಮಾಡಬೇಕಾಗಿರೋ ವಿಷಯ. ಓಕೆ, ಸೊ ಕೂಪನ್ ರೇಟ್ ಒಂದಿರುತ್ತೆ. ಫಾರ್ ಎಕ್ಸಾಂಪಲ್, ಅದರ ಮೇಲೆ ಒಂದು ಕೂಪನ್ ಅಂತ ಹೇಳಿದ್ರೆ ಒಂದು ಸರ್ಟಿಫಿಕೇಟ್ ಅಂತ ಎಣಿಸ್ಕೊಳ್ಳಿ. ಒಂದು ಸರ್ಟಿಫಿಕೇಟು ಕ್ರಯ ಏನಿದೆ ₹100 ಇದೆ. ಅದರ ಮೇಲೆ ನಿಮಗೆ 8% ಸಿಗ್ತಾ ಇದೆ. ಓಕೆ, ಸೊ ಹೀಗಿರಬೇಕಾದ್ರೆ ಫಾರ್ ಎಕ್ಸಾಂಪಲ್ ಆ ₹100 ಇರೋ ಬಾಂಡ್ ಎಲ್ಲಾದರೂ ನಿಮಗೆ ₹98 ಸಿಕ್ಬಿಟ್ರೆ, ಓಕೆ ಓಕೆ, ನಿಮಗೆ 8% ಅಲ್ಲದೆ ಆ ₹2 ಏನಿದೆ ಅದೂ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ₹100 ಆಗೇ ಆಗುತ್ತೆ. ಓಕೆ, ಮೆಚುರಿಟಿ ಆಗ್ತಾ ಇರಬೇಕಾದ್ರೆ ₹100 ಆಗುತ್ತೆ. ಸೊ ಈ 8% ಪ್ಲಸ್ ಆ 2% ಓವರಾಲ್ ರಿಟರ್ನ್ ನಿಮ್ಮದು 8%ಗಿಂತ ಹೆಚ್ಚಾಗುತ್ತೆ. ಒಂದು. ಸೆಕೆಂಡ್, ಬಾಂಡ್ಸ್ ಯಾಕೆ ನೋಡ್ತಾರೆ ಅಂತ ಹೇಳಿದ್ರೆ, ಇವತ್ತಿನ ನಿಟ್ಟಿನಲ್ಲಿ ಅಪ್ರಾಕ್ಸಿಮೇಟ್ಲಿ 9-10% ತನಕ ಒಂದು ರಿಟರ್ನ್ಸ್ ಕೊಡೋ ಅದಕ್ಕೆ ಕೆಪಾಸಿಟಿ ಇದೆ. ಓಕೆ, ಕೂಪನ್ ರೇಟ್ಸೇ ಕೆಲವು ಬಾಂಡ್ಗಳದ್ದು 9-10% ಇರುತ್ತೆ. ಸೊ ಅದ್ರ ಮೇಲೆ ಕ್ಯಾಪಿಟಲ್ ಗೈನ್ ಇರೋದು ಚಾನ್ಸಸ್ ಇದೆ. ಓಕೆ, ಸೊ ಬಟ್ ನೀವು ಹೇಳ್ಬೋದು 11-12% ಕೊಡೋ ಬಾಂಡ್ಸ್ಗಳಿದೆ. ಇವತ್ತು ತುಂಬ ಜನ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ 10%, 12%, 13%, 14% ಇದು ಇದೆ. ಅದು ಭಾಳ ಆಕರ್ಷಕ ಅಂತ ಅನ್ಸುತ್ತೆ, ತುಂಬ ಆಕರ್ಷಕ ಕಾಣುತ್ತೆ. ಓಕೆ, ಯಾಕಂದರೆ 4% ಇಕ್ವಿಟಿ ಮಾರ್ಕೆಟ್ ಕೊಡೋ ಒಂದು ರಿಟರ್ನ್ಸ್ ಅದು. ಕರೆಕ್ಟ್. ಓಕೆ, ಬಟ್ ಇದರಲ್ಲಿ ನೋಡಬೇಕಾಗಿರೋದು 2 ಇಂಪಾರ್ಟೆಂಟ್ ಅಂಶ ಇದೆ. ಒಂದು, ಅದರದ್ದು ಕ್ರೆಡಿಟ್ ರೇಟಿಂಗ್ ಏನು ಅಂಥೇಳಿ. ಕ್ರೆಡಿಟ್ ರೇಟಿಂಗ್ ಅಂಥೇಳಿ ಒಂದು ವಿಷಯ ಇದೆ. ಕ್ರೆಡಿಟ್ ರೇಟಿಂಗ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್, ಈಗ ನೀವು ಬ್ಯಾಂಕಿಗೆ ಲೋನ್ ತಗೊಳ್ಳಿಕ್ಕೆ ಹೋಗ್ತೀರಾ, ನಿಮ್ಮ ಸಿಬಿಲ್ ಅನ್ನೋರು ಚೆಕ್ ಮಾಡ್ತಾರೆ. ಹೌದು, ನಿಮ್ಮ ಸಿಬಿಲ್ ಸ್ಕೋರ್ ಎಷ್ಟಿದೆ ಅಂತೇಳಿ. ಅಂದರೆ ಅವ್ರು ನಿಮಗೆ ಲೋನ್ ಕೊಡಬೇಕಾದ್ರೆ ನಿಮ್ಮ ಕ್ರೆಡಿಬಿಲಿಟಿ ಏನಿದೆ, ಕರೆಕ್ಟ್, ಅದನ್ನು ಚೆಕ್ ಮಾಡೋ ಒಂದು ವಿಧಾನ ಸಿಬಿಲ್ ರೇಟಿಂಗ್ ನೋಡೋದು. ಈಗ ಏನಾಗ್ತಾ ಇದೆ, ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಬ್ಯಾಂಕ್ ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡುವಾಗ ನಿಮ್ಮ ಸಿಬಿಲ್ ರೇಟಿಂಗ್ ನೋಡ್ತು. ಈಗ ನೀವು ಯಾವುದೇ ಒಂದು ಕಂಪನಿ ಬಾಂಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇರಬೇಕಾದ್ರೆ ನೀವೇನು ರೇಟಿಂಗ್ ನೋಡೋದು? ಅವರ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ ನೋಡಬೇಕು. ಕರೆಕ್ಟ್ ತಾನೆ? ಸೊ ನೀವು ಆ ಕಂಪನಿ ಕ್ರೆಡಿಬಿಲಿಟಿ ನೋಡ್ತೀರಾ. ಒಂದು. ಸೆಕೆಂಡ್ ಇಂಪಾರ್ಟೆಂಟ್ ವಿಷಯ ಏನು ಅಂತ ಹೇಳಿದ್ರೆ, ತುಂಬ ಜನರಿಗೆ ಗೊತ್ತಿಲ್ಲ, ಅದೇ ಕಂಪನಿ 5 ಬಾಂಡ್ ಇಶ್ಯೂ ಮಾಡಿದೆ ಆದರೆ ಈ 5 ಬಾಂಡ್ ಇದ್ದು ಕ್ರೆಡಿಬಿಲಿಟಿ ಬೇರೆ ಬೇರೆ ಇರೋ ಚಾನ್ಸಸ್ ಇದೆ. ಇದು ಕೂಡ ತಿಳ್ಕೊಬೇಕಾಗುತ್ತೆ. ಕರೆಕ್ಟ್. ಬರೀ ಕಂಪ್ನಿ ನೋಡೋದು ಸಾಕಾಗಲ್ಲ. ಈಗ ಒಂದು XYZ ಕಂಪನಿ, ಅದರ ಕ್ರೆಡಿಟ್ ರೇಟಿಂಗ್ ಸಪೋಸ್ A ಇದೆ ಅಂತ ಎಣಿಸ್ಕೊಳ್ಳೋಣ. ಆ ಇಶ್ಯೂ ಮಾಡಿರೋ ಬೇರೆ ಬೇರೆ ಬಾಂಡ್ಸ್ ಏನಿದೆ, ಓಕೆ, ಒಂದು 5 ವರ್ಷಕ್ಕೆ ಇಶ್ಯೂ ಮಾಡಿರ್ಬೋದು, ಒಂದು 2 ವರ್ಷಕ್ಕೆ ಇಶ್ಯೂ ಮಾಡಿರ್ಬೋದು, ಒಂದು 3 ವರ್ಷಕ್ಕೆ ಇಶ್ಯೂ ಮಾಡಿರ್ಬೋದು.
ಸೊ ಕಂಪ್ನಿ ಸೇಮ್, ಬಟ್ ಈ ಬಾಂಡ್ಸ್ ಬೇರೆ ಬೇರೆ. ಈ ಬಾಂಡ್ಸಿಗೂ ರೇಟಿಂಗ್ ಇರುತ್ತೆ, ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಬಟ್ ಆ ರೇಟಿಂಗು ಕೂಡ ಕ್ರೆಡಿಬಿಲಿಟಿ ಇರುತ್ತೆ, ಅದು ಯಾರು ಇನ್ವೆಸ್ಟ್ ಮಾಡ್ತಾರೆ ಹೇಗೆ ಅಂತ. ಹೌದು, ಈ ರೇಟಿಂಗ್ ಕೊಡೋದು ಅದಕ್ಕೆ ಒಂದು ಸಪ್ರೇಟ್ ಥರ್ಡ್ ಪಾರ್ಟಿ ಏಜೆನ್ಸಿ ಇದೆ. ಅಂದರೆ ಆ ಕಂಪ್ನಿಯವರೇ ಏಜೆನ್ಸಿ ರೇಟಿಂಗ್ ಕೊಡೋದಲ್ಲ. ಈಗ ನನ್ನ ಕಂಪನಿ ಆದರೆ ನಾನೇ ಏಜೆನ್ಸಿ ರೇಟಿಂಗ್ ಕೊಡೋದಲ್ಲ. ಸೆಬಿ ಅಪ್ರೂವ್ಡ್ ಏಜೆನ್ಸಿಗಳಿದ್ದಾವೆ, ಕ್ರಿಸಿಲ್, ಕೇರ್, ಇಕ್ರಾ, ಒನಿಕ್ರಾ ಅಂಥೇಳಿ ಏಜೆನ್ಸಿಗಳಿದ್ದಾವೆ. ಅದನ್ನು ವಿಶ್ವಾಸ ಮಾಡ್ಬೋದಾಗಿದೆ, ವಿಶ್ವಾಸ ಮಾಡ್ಕೊಂಡು ಮಾಡ್ಬೋದು. ಸೊ ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಅವರು ನಿಮ್ಮ ಇಂಟ್ರೆಸ್ಟನ್ನು ಮತ್ತು ಕ್ಯಾಪಿಟಲನ್ನು ಆನ್ ಟೈಮ್ ಕೊಡೋ ಪ್ರೊಬಬಿಲಿಟಿಗಳು ಜಾಸ್ತಿ ಇದ್ದಾವೆ ಅಂತ ಹೇಳ್ತಾರೆ. ಸೊ ಟ್ರಿಪಲ್ ಎ ರೇಟೆಡ್, ಡಬಲ್ ಎ ರೇಟೆಡ್ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಈಗ ರೇಟಿಂಗಲ್ಲೇ ಎಷ್ಟು ವಿಧ ಇದಾಗಿದ್ರೆ ಟ್ರಿಪಲ್ ಎ ಮತ್ತು ಡಬಲ್ ಎನ ಹೇಗೆ? ಟ್ರಿಪಲ್ ಎ ಅಂತ ಹೇಳಿದ್ರೆ ಹೈಲಿ ಡಿಪೆಂಡಬಲ್. ಸೊ ಅಂದರೆ ಹಾಂ, ಒಳ್ಳೆದ ಕೆಟ್ಟದ ಹೆಂಗೆ? ಟ್ರಿಪಲ್ ಎ ಅಂತ ಹೇಳಿದ್ರೆ ಒಳ್ಳೆಯದು. ಓಕೆ, ಟ್ರಿಪಲ್ ಎ ಒಳ್ಳೆಯದು. ಅದ್ರ ಕೆಳಗೆ ಡಬಲ್ ಎ ಬರುತ್ತೆ, ಅದ್ರ ಕೆಳಗೆ ಎ ಬರುತ್ತೆ, ಅದ್ರ ನಂತರ ಟ್ರಿಪಲ್ ಬಿ, ಹಾಗೆ ಡಿ ತನಕ ಇದೆ. ಓಕೆ, ಸೊ ಹೀಗೆ ರೇಟಿಂಗ್ಸ್. ಇದು ನಾನು ಎಕ್ಸಾಕ್ಟ್ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ನಾನು ಹೇಳಿರೋ ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಪ್ರಕಾರ ರೇಟಿಂಗ್ ಮಾಡ್ತಾರೆ. ಅಲ್ಲ, ನಾವೊಂದು ಸಾಮಾನ್ಯವಾದಂತಹ ಒಂದು ಇದರಲ್ಲಿ ಹೇಳಿದ್ರೆ ಹೌದು, ಟ್ರಿಪಲ್ ಎ ತುಂಬಾ ಚೆನ್ನಾಗಿದೆ ಅಂತ. ಟ್ರಿಪಲ್ ಎ, ಡಬಲ್ ಎನೂ ಚೆನ್ನಾಗಿರುತ್ತೆ, ಮತ್ತೆ ಏನೂ ಚೆನ್ನಾಗಿರುತ್ತೆ. ಓಕೆ, ಸೊ ಕೆಲವು ಸಲ ಅಲ್ಲ, ತುಂಬ ಸಲ ಏನಾಗುತ್ತೆ, ಈಗ ನಾವು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಹೇಳ್ತೀವಿ, ಸ್ಮಾಲ್ ಕ್ಯಾಪ್ ಕ್ಯಾನ್ ಬಿಕಮ್ ಮಿಡ್ ಕ್ಯಾಪ್, ಮಿಡ್ ಕ್ಯಾಪ್ ಕ್ಯಾನ್ ಬಿಕಮ್ ಲಾರ್ಜ್ ಕ್ಯಾಪ್. ಹಾಗೇನೆ ಎ ರೇಟಿಂಗ್ ಇರೋ ಒಂದು ಬಾಂಡ್ ಏನಿದೆ ಅದು ಡಬಲ್ ಎಗೂ ಹೋಗ್ಬೋದು, ಡಬಲ್ ಎ ಇಂದ ಟ್ರಿಪಲ್ ಎಗೂ ಹೋಗ್ಬೋದು. ಓಕೆ, ಹೀಗೆ ರೇಟಿಂಗ್ ಮೈಗ್ರೇಷನ್ ಅಥವಾ ರೇಟಿಂಗ್ ಅಪ್ಗ್ರೇಡೇಷನ್ ಆಗುತ್ತೆ. ಸೊ ಹೀಗೆ ವಿಷಯ ಇರೋದ್ರಿಂದ ಇನ್ವೆಸ್ಟರ್ಸ್ಗಳು ಕೆಲವು ಸಲ 24 ಮಂತ್ಸು, 30 ಮಂತ್ಸ್, 35 ಮಂತ್ಸ್ ಇದು ಬಾಂಡ್ಸ್ಗಳು ಸಿಗ್ತವೆ ಅವರಿಗೆ. ಸೊ ಅವರನ್ನು ಅದರಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಬಾಂಡ್ ಮೇಲೆ ಒಂದು ರೇಟ್ ಬರೆದಿರುತ್ತೆ, 10% ಬರೆದಿರುತ್ತೆ ನೆನೆಸ್ಕೊಳ್ಳಿ. ನೀವು ತಗೊಂಡಿರೋ ಬಾಂಡ್ ಫೇಸ್ ವ್ಯಾಲ್ಯೂ 100 ರೂಪೀಸ್ ಆದರೆ ಅದು ಮಾರ್ಕೆಟಲ್ಲಿ 100 ರೂಪಾಯಿಗೆ ಸಿಗ್ತಾ ಇಲ್ಲ, 102 ರೂಪಾಯಿಗೆ ಸಿಗ್ತಾ ಇದೆ. ಹಾಗಿರಬೇಕಾದ್ರೆ ನಿಮಗೆ 10% ನಿಮ್ಮ ಈಲ್ಡ್ ಅಲ್ಲ, ನಿಮ್ಮ ಈಲ್ಡ್ 9ವರೆಗೆ ಇಳಿತದೆ. ಯಾಕೆಂದರೆ ಒಂದು 100 ರೂಪಾಯಿ ಐಟಮಿಗೆ, ಈಗ 100 ರೂಪಾಯಿ ಐಟಮಿಗೆ ನಿಮ್ಗೆ 10 ರೂಪಾಯಿ ರೆಂಟ್ ಸಿಗ್ತಾ ಇದೆ. ಓಕೆ, ನೀವು ಇದನ್ನು ರೀಸೇಲ್ ಮಾಡಿದ್ದೀರಾ ಎಷ್ಟು? 102 ರೂಪಾಯಿಗೆ ರೆಂಟ್ ಅಷ್ಟೇ. ಓಕೆ, ಆಗ ನಿಮ್ಮ ಈಲ್ಡ್ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಆಗುತ್ತೆ. 100 ರೂಪಾಯಿಗೆ 10 ರೂಪಾಯಿ ಸಿಗಲಿಕ್ಕೂ 102 ರೂಪಾಯಿಗೆ 10 ರೂಪಾಯಿ ಸಿಗಲಿಕ್ಕೂ ಡಿಫ್ರೆನ್ಸ್ ಇದೆ. ಕರೆಕ್ಟ್. ಓಕೆ, ಸೊ ನೀವು ನೋಡಬೇಕಾಗಿರೋದು ಅದು. ಸೊ ನಿಮಗೆ 9.5% ಸಿಗ್ತಾ ಇದೆ, ಓಕೆ. ಎಫ್ ಡಿಗಿಂತ 2% ಹೆಚ್ಚು ಸಿಗ್ತಾ ಇದೆ, ಓಕೆ. ರೇಟಿಂಗ್ ಚೆನ್ನಾಗಿದೆ, ಓಕೆ. ಇದಿಷ್ಟು ನೋಡಿಕೊಂಡು ನೀವು ಮಾಡ್ಬೋದು. ಮೆಚ್ಯೂರಿಟಿ ಸಹ ಹಾಗೆ, ಅದು ಎಷ್ಟು 23 ಮಂತ್ಸ್ ಅಥವಾ 30 ಮಂತ್ಸ್ ಆರ್ 50 ಮಂತ್ಸ್ ಇದ್ದರೆ ಅದನ್ನು ಮೆಚ್ಯೂರಿಟಿ ಹಾಕ್ಕೊಂಡು ಹೋಗುತ್ತೆ. ಹಾಗೆಯೇ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ ಬಾಂಡ್ಸು ಇದ್ದಾವೆ. ಓಕೆ, ಆಂಧ್ರ ಪ್ರದೇಶ್ ಗೌರ್ಮೆಂಟ್, ತೆಲಂಗಾಣ ಇಂಥದ್ದು ಸ್ಟೇಟ್ ಗೌರ್ಮೆಂಟ್ ಬಾಂಡ್ಸ್ ಇದ್ದಾವೆ. ಸೊ ಅದೂ ಸುಮಾರು 8% ತನಕ ನಿಮಗೆ ಕೊಡುತ್ತೆ. ಈಗ ಸ್ಟೇಟ್ ಆರ್ ಸೆಂಟ್ರಲ್ ಯಾವುದೊಂದು ಕೂಡ ಇದು ಚಾಯ್ಸ್ ಮಾಡ್ಕೋಬೋದಾ ಹೇಗೆ? ಹೌದು, ಈ ಮಿಕ್ಸ್ ಪೋರ್ಟ್ಫೋಲಿಯೋ ಇದ್ದರೆ ಆಲ್ವೇಸ್ ಬೆಟರ್ ನಿಮ್ಮದು. ಮತ್ತು ಸ್ಟ್ಯಾಗರ್ಡ್ ಇರಬೇಕು, ಅಂದರೆ ಎಲ್ಲ 5 ವರ್ಷದ್ದು ಹಾಕೋದಕ್ಕಿಂತ ನಿಮಗೆ ಕೆಲವು ಬಾಂಡ್ಸ್ಗಳು ನೀವು ತಗೋತಾ ಇದ್ದೀರಾ ಆದರೆ ಕೆಲವು ಬಾಂಡ್ಸ್ಗಳು 23 ಮಂತ್ಸ್ ಇದ್ದು, ಕೆಲವು ಬಾಂಡ್ಸ್ 35-40 ಮಂತ್ಸು, ಕೆಲವು ಬಾಂಡ್ಸ್ 5 ಇಯರ್ ಕೈಂಡ್ ಆಫ್ ಹಾಕಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಸ್ಟ್ಯಾಗರ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ರೀಇನ್ವೆಸ್ಟ್ ಮಾಡೋ ಒಂದು ರಿಸ್ಕ್ ಏನಿದೆ. ರೀಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ನೀವು ವಾಪಸ್ ಇನ್ವೆಸ್ಟ್ ಮಾಡುವಾಗ ಇಂಟ್ರೆಸ್ಟ್ ರೇಟ್ ಕೆಳಗೆ ಬರೋದು, ಅದರ ರಿಸ್ಕ್ ಸ್ವಲ್ಪ ಕಡಿಮೆ ಆಗುತ್ತೆ. ಆಮೇಲೆ ಸಾಮಾನ್ಯವಾಗಿ ರೇಟಿಂಗ್ ಹೇಳಿದ್ರಲ್ಲ, ಈಗ ಅದು ಚೇಂಜ್ ಆಗುತ್ತೆ ಅಂತ, ಅದಕ್ಕೆ ಏನಾದರೂ ಮಂತ್ಲಿ, ಇಯರ್ಲಿ ಆ ಥರ ಏನಾದರೂ ಇದೆಯಾ ಅಥವಾ ಹೇಗೆ? ಅದಕ್ಕೆ ಬೇರೆ ಬೇರೆ ಏಜೆನ್ಸಿಗಳು ಬೇರೆ ಬೇರೆ ಇದೆ. ಕೆಲವು ಕ್ವಾರ್ಟರ್ಲಿ ಚೇಂಜ್ ಆಗುತ್ತೆ, ಮತ್ತು ಕೆಲವು ಫಾರ್ ಎಕ್ಸಾಂಪಲ್ ಕೆಲವು ಕಂಪ್ನಿಗಳಿಗೆ ಕಂಪ್ನಿ ತುಂಬ ಚೆನ್ನಾಗಿದೆ, ಬಟ್ ಅವರು 2 ವರ್ಷ ಆಗಿರೋದು ಅದಕ್ಕೆ. ಈ ಕಂಪ್ನಿಗಳಿಗೆ ಈ ರೇಟಿಂಗ್ ಏಜೆನ್ಸಿಗಳು ಸಡನ್ಲಿ ಇವೊಂದು ಕಂಪ್ನಿ ಚೆನ್ನಾಗಿದೆ, ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ, ಎವ್ರಿಥಿಂಗ್ ಫೈನ್ ಆದ್ರೂ ಅವರಿಗೆ ಸೀದಾ ಡಬಲ್ ಎ ಆರ್ ಟ್ರಿಪಲ್ ಎ ಕೊಡಲ್ಲ. ಓಕೆ, ಸೊ ಅವರಿಗೆ 2 ಇಯರ್ಸ್ ಆಗಿ 3rd ಇಯರ್ 4th ಇಯರ್ ಹೋದ ಮೇಲೆ ಅವರಿಗೆ ರೇಟಿಂಗ್ ಅಪ್ಗ್ರೇಡ್ ಕೊಡ್ತಾ ಹೋಗ್ತಾರೆ. ಪರೀಕ್ಷೆ ಎಲ್ಲ ಎದುರಿಸಬೇಕು, ಅವರು ಅಗ್ನಿ ಪರೀಕ್ಷೆ ಎದುರಿಸಬೇಕು. ಯಾಕಂದರೆ ಇದು ಪಬ್ಲಿಕ್ ಮನಿ ಇರೋದ್ರಿಂದ ತುಂಬ ಒಂದು ಕಾಷನ್ ತಗೋತಾರೆ. ಆದರೂ ಒಂದು ಏನಾಗಿದೆ, ಒಂದು ಪ್ರಶ್ನೆ ಬರ್ಬೋದು ಪಬ್ಲಿಕ್ಕಿಂದ, ಏನು ಅಂತ ಹೇಳಿದ್ರೆ ಬಾಂಡ್ಸ್ಗಳೂ ಕೆಲವು ಸಲ ಇಶ್ಯೂಯಲ್ಲಿ ಸಿಕ್ಕಾಕೊಂಡಿರೋದಿದೆ ಅಂಥೇಳಿ. ಸೊ ಡೆಫಿನೆಟ್ಲಿ ಇದೆ. ಒಂದು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಹೇಳಿದ ಮೇಲೆ ಕೆಲವು ತೊಂದರೆಗಳು ಆಗಿರೋದಿದೆ, ಬಟ್ ಪರ್ಸಂಟೇಜ್ ವೈಸ್ ನೋಡಿದ್ರೆ ತುಂಬ ಕಡಿಮೆ. ಅದಕ್ಕೆ ಇನ್ವೆಸ್ಟರ್ಸ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನನ್ನ ಹತ್ರ ಒಂದು 25 ಲಕ್ಷ ಇದೆ, ಇದು ಚೆನ್ನಾಗಿ ರಿಟರ್ನ್ ಕೊಡ್ತಾ ಇದೆ, 11% ಕೊಡ್ತಾ ಇದೆ, ಎಲ್ಲ ತೆಗೆದು ಅದಕ್ಕೆ ಹಾಕೋದು ಸೂಕ್ತ ಅಲ್ಲ.
ನಿಜ ಓಕೆ. ನಿಜ. ಸೊ ಇದನ್ನು ನೀವು ಡೈವರ್ಸಿಫೈ ಮಾಡಿ ನಿಮ್ಮ ಅಮೌಂಟ್ ಎಷ್ಟಿದೆ ಅದರ ಮೇಲೆ ಡಿಪೆಂಡೆಂಟ್ ಆಗಿದ್ದು ಅಟ್ಲೀಸ್ಟ್ ಒಂದು 5-6 ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಉತ್ತಮ ಆಯ್ಕೆ ಅಂತ ಹೇಳ್ತೀನಿ. ಇದು ತುಂಬ ಚೆನ್ನಾಗಿ ಡೀಟೇಲ್ಸನ್ನು ಹೇಳಿದ್ರಿ ತಾವು. ಸೊ ಹಾಗಿದ್ರೆ ಈಗ ಇದರಲ್ಲೇ ಒಂದು ಈಗ ರೆಡಿಮೇಡ್ ಫುಡ್ ಅನ್ನೋ ಥರ ಹಾಗೆ ಈಗ ರೆಡಿಮೇಡ್ ಡ್ರೆಸ್ ಸಿಗುತ್ತೆ, ರೆಡಿಮೇಡ್ ಫುಡ್ ಸಿಗುತ್ತೆ, ಆ ರೀತಿಯಾಗಿ ಕಾಂಪ್ರಹೆನ್ಸಿವ್ ಆಗಿ ಏನಾದರೂ ಒಂದು ಐಡಿಯಾಸ್ ಇದೆಯಾ, ಕಾನ್ಸೆಪ್ಟ್ ಇದೆಯಾ ಅಂತ ಏನು ಹೇಳ್ತೀರಿ ಅಂತ? ಸೊ ಇದರಲ್ಲಿ ನಾನು ಆಗಲೇ ಹೇಳಿದಾಗೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಸೊ ಒಂದು ರಿಟೈರ್ಡ್ ಆದವರಿಗೆ ಕಾಮನ್ ಮ್ಯಾನ್ಗೆ ಆಗುತ್ತಾ ಅಂತ ಪ್ರಶ್ನೆ ಬರುತ್ತೆ. ಬಾಂಡ್ ಹುಡ್ಕೋದು, ಅದ್ರ ಮೇಲೆ ಹೊಸ ಹೆಸರುಗಳು. ಓಕೆ, ಈಗ ಬ್ಯಾಂಕ್ ಎಫ್ ಡಿ ಮಾಡೋದಾದರೆ ಅದೇ HDFC, ಅದೇ ಆಕ್ಸಿಸ್ ಬ್ಯಾಂಕ್, ಅದೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಒಂದು ಟಾಪ್ 20 ಕಂಪನೀಸ್ ಬ್ಯಾಂಕ್ಗಳು ಇರ್ತವೆ. ಸೊ ಕೇಳಿರೋ ಹೆಸರುಗಳು. ಬಟ್ ಇಲ್ಲಿ ನಿಮಗೆ ಕೇಳದೇ ಇರೋ ಹೆಸರುಗಳು ತುಂಬ ಇರ್ತವೆ. ಕರೆಕ್ಟ್. ಓಕೆ, ಸೊ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾರಾದರೂ ನಮಗೆ ಗೈಡ್ ಮಾಡಿದ್ರೆ ಚೆನ್ನಾಗಿತ್ತು ಅಂತಿದ್ರೆ, ಆ್ಯಂಡ್ ನಿಮ್ಮ ಒಂದು ಹೂಡಿಕೆ ಮಾಡೋ ಕಾರ್ಪಸ್ ಏನಿದೆ 50 ಲಕ್ಷಕ್ಕಿಂತ ಹೆಚ್ಚಿದೆಯಾ ಆದರೆ, ಓಕೆ, 50 ಲಕ್ಷಕ್ಕಿಂತ ಕೆಳಗೆ ಇದೆ ಆದರೆ ನೀವು ಆ ಬಾಂಡ್ಗಳನ್ನ ಹುಡುಕಿ ಅಥವಾ ನಿಮ್ಮ ಬ್ರೋಕರ್ ಹತ್ರ ಮಾತಾಡಿ, ನಿಮ್ಮ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿ ನಿಮ್ಮ ಬಾಂಡ್ಸ್ಗಳನ್ನು ಹುಡುಕಿ ಇನ್ವೆಸ್ಟ್ ಮಾಡೋದು. ಓಕೆ. ಇಲ್ಲ ಸರ್, ನನಗೆ 50 ಲ್ಯಾಕ್ಕಿಂತ ಹೆಚ್ಚಿದೆ ಅಂತ ಆದರೆ ನಿಮಗೆ ರೆಡಿಮೇಡ್ ಪ್ರಾಡಕ್ಟ್ಗಳು ಸಿಗ್ತವೆ. ಅದು ಡೆಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಅಂತ ಒಂದು ಪ್ರಾಡಕ್ಟ್ ಇದೆ. ಡೆಟ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸ್. ಹೌದು, ಡೆಟ್ PMS ಅಂತ ಇದೆ. ಡೆಟ್ PMS. ಸೊ ಡೆಟ್ PMS ಅಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರೇ ಈ ಕಂಪ್ನಿಗಳನ್ನ ಹುಡುಕ್ತಾರೆ, ಅವರೇ ಈಲ್ಡನ್ನು ಫೈಂಡ್ ಔಟ್ ಮಾಡ್ತಾರೆ, ಪರ್ಟಿಕ್ಯುಲರ್ ಕಂಪ್ನಿ ರೇಟಿಂಗು ಮತ್ತು ಆ ಬಾಂಡ್ ರೇಟಿಂಗ್ ಯಾವ್ದು ಚೆನ್ನಾಗಿದೆ ಅದನ್ನು ಅವರು ಅನಲೈಸ್ ಮಾಡ್ತಾರೆ. ಅದಲ್ಲದೆ ನೀವು ಇಂಡಿವಿಜುವಲ್ ಬಾಂಡ್ಸ್ ತಗೊಂಡ್ರೆ ನೀವು 23 ತಿಂಗಳ ತನಕ ವೆಯ್ಟ್ ಮಾಡಬೇಕು. ಓಕೆ, ಅಥವಾ 23, 50 ತಿಂಗಳ, 6 ವರ್ಷನ ವೆಯ್ಟ್ ಮಾಡಬೇಕು, ಬೇಸ್ಡ್ ಆನ್ ದ ಡಿಫ್ರೆಂಟ್ ಬಾಂಡ್ಸ್ ಏನಿದೆ ಅದ್ರ. ಓಕೆ. ಬಟ್ ಈ ಡೆಟ್ PMSಗಳಲ್ಲಿ ನೀವು ಕೆಲವು ಡೆಟ್ PMSಗಳು ನಿಮಗೆ 1 ವರ್ಷ ನಂತರನೂ ಎಕ್ಸಿಟ್ ಮಾಡೋ ಒಂದು ಆಪ್ಷನ್ ಕೊಡುತ್ತೆ. ಅರ್ಲಿ ಎಕ್ಸಿಟ್ ಕೊಡುತ್ತೆ. ಕೆಲವು 6 ಮಂತ್ಸಲ್ಲೂ ಎಕ್ಸಿಟ್ ಕೊಡುತ್ತೆ. ಮತ್ತು ಇದರದ್ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಸಮ್ ವಾಟ್ ಆಫ್ಟರ್ ಎಕ್ಸ್ಪೆನ್ಸಸ್ ಎಲ್ಲ ನೀವು ತೆಗೆದು ನೋಡಿದ್ರೆ ಒಂದು 9% ತನಕ ಒಂದು ಸಿಗೋದು ಇದಿದೆ. ಇನ್ನೊಂದು ಮೇಜರ್ ಅಡ್ವಾಂಟೇಜ್ ಯಾಕೆ ಇವತ್ತು ಡೆಟ್ PMSಗಳಿಗೆ ತುಂಬ ಇನ್ವೆಸ್ಟರ್ಸ್ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರಲ್ಲಿ ಕ್ವಾರ್ಟರ್ಲಿ ಪೇಔಟ್ ಆಪ್ಷನ್ ಇರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಡೆಟ್ PMS ಅದರ ಪೋರ್ಟ್ಫೋಲಿಯೋ ಎಕ್ಸ್ಪೆಕ್ಟೆಡ್ ರಿಟರ್ನ್ ಏನಾದರೂ 9% ಅಂತ ಹೇಳ್ತಾ ಇದೆಯಾ ಆದರೆ ಸುಮಾರು 2% ಕ್ವಾರ್ಟರ್ಲಿ ಅದು ಕೊಡುತ್ತೆ. ಸೊ 2%, 4 ಕ್ವಾರ್ಟರ್ಗೆ 2% ಕೊಡುತ್ತೆ. ಸೊ ಯಾರಿಗೆ ಮಂತ್ಲಿ ಇನ್ಕಮ್ ಬೇಕು, ಓಕೆ, ಅಥವಾ ಕ್ವಾರ್ಟರ್ಲಿ ಇನ್ಕಮ್ ಬೇಕು, FDಗಿಂತ ಸ್ವಲ್ಪ ಹೆಚ್ಚು ಬೇಕು ರಿಟರ್ನ್ಸು, ನಾನು ಬಾಂಡ್ಸಲ್ಲಿ ಡೈರೆಕ್ಟ್ ಇನ್ವೆಸ್ಟ್ ಮಾಡೋದು, ವಾಪಸ್ ಅದಕ್ಕೆ ಡಿಮ್ಯಾಟ್ ಅಕೌಂಟು ಅದೆಲ್ಲ ಬೇಕು, ಚೆಕ್ ಮಾಡಬೇಕು, ಯಾವಾಗ ಮೆಚುರಿಟಿ ಆಯಿತು, ಮೆಚುರಿಟಿ ಆದಮೇಲೆ ಯಾವ್ದು ಚೆನ್ನಾಗಿದೆ ವಾಪಸ್ ಹುಡ್ಕೋದು, ಅಥವಾ ರೇಟಿಂಗ್ ನೋಡದೆ ಇಂಟ್ರೆಸ್ಟ್ ಮಾತ್ರ ನೋಡಿ ಎಷ್ಟು ಬಡ್ಡಿ ಬರ್ತಾ ಇದೆ ಅದು ಮಾತ್ರ ನೋಡಿ ಇನ್ವೆಸ್ಟ್ ಮಾಡಿ ಸಿಕ್ಕಾಕೊಳ್ಳೋದು, ಇದೆಲ್ಲ ನನಗೆ ತಲೆನೋವುಗಳು ಬೇಡ ಅಂತ ಆದರೆ ಸೊ ಡೆಟ್ PMS ಒಂದು ಒಳ್ಳೆ ಒಂದು ಆಪ್ಷನ್. ಇದರಲ್ಲಿ ಜಾಯಿಂಟ್ ಅಕೌಂಟ್ ಆಪ್ಷನ್ ಇದೆಯಾ? ಹೌದು, ಜಾಯಿಂಟ್ ಅಕೌಂಟ್ ಆಪ್ಷನ್ ಇದೆ. 1 ಮಂತ್ಸಲ್ಲಿ ಇಟ್ಕೊಳ್ಬೇಕು. ನಿಮ್ಮದು ಇನ್ವೆಸ್ಟ್ಮೆಂಟ್ ಏನಿದೆ 50 ಲ್ಯಾಕ್ಕಿಂತ ಹೆಚ್ಚಿರಬೇಕು. ಮತ್ತು ನಿಮಗೆ ಪಾರ್ಷಲ್ ವಿಡ್ರಾವಲ್ ಸಾಧ್ಯ ಆಗೋದಿಲ್ಲ. ಅಲ್ಲ ಸರ್, ಈಗ ನಾನು ಜಾಯಿಂಟ್ ಅಕೌಂಟಲ್ಲಿ 50 ಲಕ್ಷ ಹಾಕಬೇಕಲ್ಲ, 25 ಹಾಕ್ಬೋದಾ ಹೇಗೆ ಅಂತ? ಜಾಯಿಂಟ್ ಅಕೌಂಟಲ್ಲಿ ಜಾಯಿಂಟ್ ಅಕೌಂಟ್ ಒಂದೇ, ಬಟ್ ಮಿನಿಮಮ್ 50 ಲ್ಯಾಕ್ಸ್. ಓಕೆ. ಈಗ ಮಿಸ್ಟರ್ ಎ ಗಂಡ ಇಬ್ಬರು 25 ಹಾಕ್ಬಿಟ್ಟು 50 ಮಾಡಿ ಹಂಗೆ ಮಾಡ್ಬೋದು. ಅದು ಡೆಫಿನೆಟ್ಲಿ ಸಾಧ್ಯ ಇದೆ. ಸೊ ಇದರಲ್ಲಿ ಮಿನಿಮಮ್ ಇನ್ವೆಸ್ಟ್ಮೆಂಟ್ 50 ಲ್ಯಾಕ್ ಇರುತ್ತೆ. ಇವತ್ತು ಈ ಡೆಟ್ PMS ಅಥವಾ ಟೋಟಲ್ PMS ಮಾರ್ಕೆಟ್ ಏನಿದೆ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ಹೇಗೆ ನಾವು ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿ ಗ್ರೋ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ, ಅವ್ರು ಆಗ್ತಾ ಇದೆ ಲಾಸ್ಟ್ ಇಷ್ಟು ವರ್ಷಗಳಿಂದ, ಹಾಗೇನೆ PMS ಇಂಡಸ್ಟ್ರಿನೂ ತುಂಬ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ. ನನಗೆ ಅನಿಸ್ತದೆ PMS ಇಂಡಸ್ಟ್ರಿ ಕೂಡ ಅಂದರೆ ಈಗ ಬಾಂಡ್ಗಳ ಮ್ಯೂಚುವಲ್ ಫಂಡ್ ಅಂತ ಹೇಳ್ಬೋದಾ ಅಂತ. ಡೆಟ್ PMS ಬಾಂಡ್ಗಳ ಮ್ಯೂಚುವಲ್ ಫಂಡ್. ಈಕ್ವಿಟಿಯಲ್ಲೂ PMS ಇದೆ. ಈಕ್ವಿಟಿಯಲ್ಲೂ PMS ಇದೆ. ಬಟ್ ಈಗ ನಾನು ಮಾತಾಡ್ತಾ ಇರೋದು ಬಾಂಡ್ ವಿಷಯ ಇರೋದ್ರಿಂದ ಸೊ ಡೆಟ್ PMS ಸಪ್ರೇಟ್ ಇದೆ. ಮತ್ತು ಓವರಾಲ್ ಇವತ್ತಿನ ದಿನ ನೋಡಿದ್ರೆ ನಾನು ಬ್ಯಾಂಕ್ FDಯಲ್ಲಿ ಇನ್ಶೂರೆನ್ಸ್ 5 ಲಕ್ಷ ಇರೋದ್ರಿಂದ ನನ್ನ ಹತ್ರ 50 ಲಕ್ಷ ಇದ್ದರೆ ನಾನು 10 ಬ್ಯಾಂಕ್ ಹುಡ್ಕೊಂಡು ಹೋಗಬೇಕಾಗತ್ತೆ. ಕರೆಕ್ಟ್. ಓಕೆ, ಇಲ್ಲಿದ್ರೆ ಒಂದೇ ಕಡೆ FD ಮಾಡೋದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಥಿಯರಿಟಿಕಲಿ ರಿಸ್ಕೆ. ಸೊ ಇಲ್ಲಿ ಏನಿರುತ್ತೆ, ಇವರು ಒಂದು 20 ಬಾಂಡ್ಗಳನ್ನ ಹುಡುಕ್ತಾರೆ. ನೀವು ಕೊಟ್ಟಿರೋದು ಒಂದು ಕಂಪ್ನಿಗಾದ್ರೂ, ಈಗ ಮ್ಯೂಚುವಲ್ ಫಂಡಲ್ಲಿ ಹೇಗೆ ನೀವು XYZ ಮ್ಯೂಚುವಲ್ ಫಂಡಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಆ ಮ್ಯೂಚುವಲ್ ಫಂಡ್ ಕಂಪ್ನಿಯವರು ದುಡ್ಡು ತಗೊಂಡು ಒಂದು 40-50 ಕಡೆ ಇನ್ವೆಸ್ಟ್ ಮಾಡ್ತಾರೆ. ಹಾಗೆಯೇ ಸೇಮ್ ಕಾನ್ಸೆಪ್ಟು. ಸೊ ಇವ್ರು ಏನು ಮಾಡ್ತಾರೆ, ಸುಮಾರು ಒಂದು 20-25 ಕಂಪ್ನಿಗಳ ಬಾಂಡ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಮಾಡುವ ಮುಂಚೆ ಅವರು
ಅವರಿಗೆ ಬಡ್ಡಿ ಸಿಗೋದು ವರ್ಷಕ್ಕೆ ಒಂದು ಸಲ ಆದ್ರೂ ಹಾಫ್ ಇಯರ್ಲಿ ಒಂದು ಸಲ ಆದ್ರೂ ನಿಮಗೆ ಕೊಡುವಾಗ ಕ್ವಾರ್ಟರ್ಲಿ ಕೊಡೋ ಒಂದು ಆಪ್ಷನ್ ಇಟ್ಕೊಳ್ತಾರೆ. ಕ್ವಾರ್ಟರ್ಲಿ ಏನೋ ಹಾಫ್ ಇಯರ್ಲಿನೋ ಕೊಡೋ ಆಪ್ಷನ್ ಇಟ್ಕೊಂಡಿರ್ತಾರೆ. ಸೊ ನಿಮಗೆ ಇದು ವರ್ಕೌಟ್ ಆಗುತ್ತೆ. ಇಲ್ಲದಿದ್ದರೆ ನೀವು 25 ಬಾಂಡ್ಸ್ ತೊಗೊಂಡ್ರೆ ಅದು ಒಂದು ನಮ್ಮನೆ ಡೈಲಿ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇದ್ದಂಗೆ ಯಾವ್ದು ಬರ್ತಾ ಇದೆ ಯಾವ್ದು ಬರ್ತಾ ಇಲ್ಲ ಇಂಟ್ರೆಸ್ಟು ನಿಮ್ಗೆ ಗೊತ್ತಿಲ್ಲ. ಟ್ರ್ಯಾಕ್ ಮಾಡೋದೇ ಒಂದು ದೊಡ್ಡ ಕರೆಕ್ಟ್ ಚಾಲೆಂಜ್ ಆಗುತ್ತೆ. ಹೌದೌದು. ಸೊ ಯಾಕಂದರೆ ಇದು ಬೈ ಮಾಡಿ ಹೋಲ್ಡ್ ಮಾಡಿ ಬಿಟ್ಬಿಡೋ ಒಂದು ವಿಷಯ ಅಲ್ಲ. ಅದ್ರದ್ದು ಬಡ್ಡಿ ಬರ್ತಾ ಇರುತ್ತೆ, ಯಾವ್ದು ಬಂದಿದೆ ಯಾವ್ದು ಮೆಚ್ಯೂರ್ ಆಗಿದೆ ಇದೇ ಒಂದು ತಲೆನೋವು ಆಗಿಬಿಡುತ್ತೆ. ಸೊ ಅದು ಅವಾಯ್ಡ್ ಮಾಡಲಿಕ್ಕೆ ಡೆಟ್ PMS ಒಂದು ಸೊಲ್ಯೂಷನ್ ಸೆಬಿ ಒಂದು ತಂದಿರೋದು. ಮತ್ತು ನೀವು ಹೇಳಿದಾಗ ಇದು ಅರ್ಲಿ ಎಕ್ಸಿಟ್ ಕೂಡ ಇರೋದ್ರಿಂದ ಅದು ಇನ್ನೊಂದು ಫರ್ದರ್ ಅಡ್ವಾಂಟೇಜ್ ಅಂತ ಹೇಳ್ಬೋದಾ ಅಂತ. ಹೌದು. ಒಂದು ಟ್ಯಾಕ್ಸ್ ವೈಸ್ ಏನಾದರೂ ಇದಕ್ಕೆ ಇಂಪ್ಲಿಕೇಶನ್ ಇದೆಯಾ? ಟ್ಯಾಕ್ಸ್ ನಿಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿದೆ ಅದೇ ಟ್ಯಾಕ್ಸ್ ನಿಮ್ಗೆ FD ಅಲ್ಲಿ ಏನು ಟ್ಯಾಕ್ಸ್ ಬರುತ್ತೆ ಅದೇ ಸ್ಲ್ಯಾಬಲ್ಲಿ ಹೋಗುತ್ತೆ. ಓಕೆ, ಹೌದು. ಸೊ ನೀವು ನೋಡಿದ್ರೆ ಜನರಲಿ ಈಗ ಫಾರ್ ಎಕ್ಸಾಂಪಲ್ ಯಾರಿಗಾದರೂ ಲೋ ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇದ್ದಾರಾದರೆ ಅಥವಾ ಗಂಡ ಹೆಂಡತಿಗೆ ಗಿಫ್ಟ್ ಮಾಡಿದ್ದಾನೆ ದುಡ್ಡು, ಹೆಂಡತಿಗೆ ಇನ್ಕಮ್ ಏನೂ ಇಲ್ಲ ಅಂತಾದರೆ ನೀವು ನಾನು ಹೇಳಿದೆ ನಿಮಗೆ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನೀವು ಟ್ಯಾಕ್ಸ್ ಕಟ್ಟಬೇಕು. ಸೊ ಇಫ್ ವೈಫ್ ಏನಾದರೂ 0 ಟ್ಯಾಕ್ಸ್ ಸ್ಲ್ಯಾಬಲ್ಲಿ ಇದ್ದಾರಾದರೆ 9% ಈಸ್ ಸ್ಟ್ರೇಟ್ ಫಾರ್ವರ್ಡ್ ವಿದೌಟ್ ಟ್ಯಾಕ್ಸ್ ಆಯ್ತಲ್ಲ. ಕರೆಕ್ಟ್. ಓಕೆ, ಇವನ್ನ 10% ಅಲ್ಲಿ ಇದ್ದಾರಾದ್ರೂ ಇಟ್ಸ್ ಓಕೆ. ಸೊ ಆಫ್ಟರ್ ಟ್ಯಾಕ್ಸ್ 8.1% ಏನೋ ಬಂತು ಪೋಸ್ಟ್ ಟ್ಯಾಕ್ಸ್, ವಿಚ್ ಇಸ್ ಅ ವೆರಿ ಗುಡ್ ಇಂಟ್ರೆಸ್ಟ್ ಇವತ್ತಿನ ದಿನದಲ್ಲಿ. ಕರೆಕ್ಟ್. ಸೊ ಅಂದರೆ ಅವರವರ ಟ್ಯಾಕ್ಸ್ ಬ್ರ್ಯಾಕೆಟ್ ಯಾವುದನ್ನು ನೋಡಿಕೊಂಡು ಇದು ಮಾಡಿದ್ರೆ ಅನುಕೂಲ ಆಗುತ್ತೆ. ಹೌದು ಹೌದು ಅಲ್ವಾ? ಹೌದು. ಈವನ್ 30% ಟ್ಯಾಕ್ಸ್ ಬ್ರ್ಯಾಕೆಟಲ್ಲಿ ಇದ್ದಾರೆ ಅಂತ ಎಣಿಸ್ಕೊಳ್ಳಿ. ಹಾಂ, ಓಕೆ. ಸೊ 9% ರಿಟರ್ನ್ ಬರ್ತಾ ಇದೆಯಾ ಆದರೆ ಓಕೆ ಓಕೆ 9%ಅಲ್ಲಿ ನೀವು 30% ತೆಗೆದ್ರೆ 2.7% ಆಯಿತು. ಹಾಂ, ಹೌದು. ಓಕೆ. ಸೊ ನಿಮಗೆ FDಗಿಂತ ಡೆಫಿನೆಟ್ಲಿ ಪೋಸ್ಟ್ ಟ್ಯಾಕ್ಸ್ ರಿಟರ್ನ್ಸ್ ಚೆನ್ನಾಗಿದೆ. ರಿಟರ್ನ್ ಚೆನ್ನಾಗಿದೆ, ಯಾಕಂದ್ರೆ ಜಾಸ್ತಿನೇ ಆಗುತ್ತೆ ಅಲ್ವಾ? ಜಾಸ್ತಿ ಆಗುತ್ತೆ. ಹೌದು. ಒಂದು ರೇಟಿಂಗ್ ನೋಡ್ಕೋಬೇಕು ಡೆಫಿನೆಟ್ಲಿ. ಏನು ಹೇಳ್ತಾರೆ, ನಿಮಗೆ ಡಿಫಾಲ್ಟ್ ರಿಸ್ಕು ಇದೆಲ್ಲ ಸ್ವಲ್ಪ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಪರ್ಸಂಟೇಜ್ ಚಾನ್ಸಸ್ ತುಂಬ ಕಡಿಮೆ. ಬಟ್ ನಾವು ಇನ್ವೆಸ್ಟರ್ಸಿಗೆ ಇನ್ಫಾರ್ಮೇಷನ್ ಪಾಯಿಂಟ್ ಆಫ್ ವ್ಯೂ ಹೇಳಲೇಬೇಕು. ಸೊ ನೀವು ನಿಮ್ಮ ಡಿಸ್ಟ್ರಿಬ್ಯೂಟರ್ಗಳ ಹತ್ರ ಕೂತ್ಕೊಂಡು, ಇದು ಯಾವುದೇ ಅಡ್ವೈಸ್ ಅಲ್ಲ, ನಿಮ್ಮ ಡಿಸ್ಟ್ರಿಬ್ಯೂಟರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ಇದರ ಒಂದು ಪಾಸಿಟಿವ್ಸ್ ನೆಗೆಟಿವ್ಸ್ಗಳನ್ನು ಅರ್ಥ ಮಾಡಿಕೊಂಡು ಅದರ ನಂತರ ಇಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿ. ಸರ್, ಈಗ ಇನ್ನೊಂದು ಕೊನೆಯದಾಗಿ, ಈಗ ಈ ಡೆಟ್ PMS ಯಾರು ಸರ್ವಿಸ್ ಕೊಡ್ತಾರೆ ಅಂತ ಅನ್ನುವಂಥದ್ದು ಮಾಹಿತಿ ಹೇಗೆ ಸಿಗುತ್ತೆ ನಿಮಗೆ? ನಾವು ಈ ಒಂದು ಪ್ರೋಗ್ರಾಮಲ್ಲಿ ಹೆಸರುಗಳು ಹೇಳೋ ಹಂಗಿಲ್ಲ, ಅದು ನಾವು ಪ್ರಮೋಷನ್ ಮಾಡ್ಲಿಕ್ಕೆ ಕೂತ್ಕೊಂಡಿಲ್ಲ. ಸಾಮಾನ್ಯವಾಗಿ ಒಂದು ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ನಾವು ಯಾರನ್ನೇ ಸ್ಪೆಸಿಫಿಕ್ ಆಗಿ ಹೇಳೋದು ಬೇಡ. ಹೌದು, ಬಟ್ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಹತ್ರ ಮಾಹಿತಿ ಇರುತ್ತೆ. ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಸ್ ಹತ್ರ ಮಾಹಿತಿ ಇರುತ್ತೆ, ನಿಮ್ಮ ಬ್ರೋಕರ್ಸ್ ಹತ್ರ ಮಾಹಿತಿ ಇರುತ್ತೆ. ಓಕೆ. ಸೊ ಪಡಿಬೋದು. ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಡೆಟ್ PMS ಅನ್ನೋಂಥ ಒಂದು ವಿನೂತನ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಒಂದು ಅವಕಾಶ ಮತ್ತು ಅದರ ಸಾಧಕ ಬಾಧಕಗಳನ್ನು ಬಹಳ ವಿವರವಾಗಿ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.